ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಅವಲಕ್ಕಿ ರೊಟ್ಟಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲೇ 1 ಕಪ್ಪಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡೇನಿ. ಇದು ನಾವು ತೊಯಿಸಿ ಮಾಡ್ತೇವಲ್ಲ ಅವಲಕ್ಕಿ, ಅದು ಅವಲಕ್ಕಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ತೊಗೋಬೇಕು. ಈ ರೊಟ್ಟಿ ಮಾಡೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೂ ಬೇಡ, ಮತ್ತು ಇದನ್ನು ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಮಾಡೋದನ್ನು ಬಹಳ ಈಸಿ ಐತಿ ಮತ್ತು ಅಷ್ಟು ರುಚಿಯಾಗಿರ್ತೈತಿ. ಈ ರೀತಿ ಕ್ಲೀನಾಗಿ ತೊಗೋಬೇಕು. ಈಗ ಇದಕ್ಕೆ ಮೇಲೆ 1-2 ಟೀ ಸ್ಪೂನಷ್ಟು ಈ ರೀತಿ ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡಿಬೇಕು. ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಂದು 10 ನಿಮಿಷದಿಂದ ಅರ್ಧ ಗಂಟೆ ಇದನ್ನು ಮುಚ್ಚಿಟ್ಟು ಬಿಡಬೇಕು. ಸ್ವಲ್ಪ ಇದು ಮೆತ್ತಗಾಗಬೇಕು. ನೀರು ಹೊಡೆದ್ಮೇಲೆ ಈ ರೀತಿ ಪ್ರೆಸ್ ಮಾಡಬೇಕು. ಚಲೋತ್ತಂಗೆ ಮಾಡಿ ಇದನ್ನು ಮುಚ್ಚಿ ಒಂದು 10 ನಿಮಿಷದಿಂದ ಅರ್ಧ ಗಂಟೆವರೆಗೂ ಮುಚ್ಚಿಟ್ಟು ಬಿಡಬೇಕು. ಈ ಒಂದು ಅರ್ಧ ಗಂಟೆ ಆದಮೇಲೆ ನೋಡ್ರಿ, ಇದು ಸಾಫ್ಟ್ ಆಗೈತಿ. ಈಗ ಅವಲಕ್ಕಿ ಇಷ್ಟು ಸಾಫ್ಟ್ ಆಗಬೇಕು ನೋಡ್ರಿ ಇದು. ಈಗ ಇದನ್ನು ನಾನು ಒಂದು ತಾಟಿಗೆ ಹಾಕೋತೇನೆ. ಅಂದರೆ ಇದ್ರದ್ದು ಹಿಟ್ಟು ನಾದಬೇಕು ನಾವೀಗ. ಇದನ್ನು ಒಂದು ತಾಟಿಗೆ ಹಾಕ್ಕೊಂಡು ಕೈಲೇ ಈ ರೀತಿ ಚಲೋತ್ತಂಗೆ ಒತ್ತಿ ನಾದಬೇಕು. ಇದನ್ನು ಸಾಫ್ಟ್ ಆಗಬೇಕು. ಇದು ಪೂರ್ತಿ ಈ ರೀತಿ ಒತ್ತಿ ನಾದಿದ ಮೇಲೆ ಈ ರೀತಿ ಹಿಟ್ಟು ಆಗ್ತೈತಿ. ಇದು ಇಷ್ಟು ಸಾಫ್ಟ್ ಆಗ್ತೈತಿ. ಈಗ ಇದಕ್ಕೆ ನಾನು ಇಲ್ಲಿ ಒಂದಿಷ್ಟು ತರಕಾರಿ ತೊಗೊಂಡೇನಿ. ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ತುರಿದಿರೋ ಹೀರೆಕಾಯಿ, ಕೊತ್ತಂಬರಿ, ಸ್ವಲ್ಪ ಹಸಿ ಶುಂಠಿ, ಈರುಳ್ಳಿ ಮತ್ತು ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್. ಇದಕ್ಕೆ ನೀವು ಏನು ಬೇಕಾದರೂ ತರಕಾರಿ ಆ್ಯಡ್ ಮಾಡ್ಕೋಬೋದು. ಯಾವ ತರಕಾರಿ ಬೇಡ ಅಂದರೆ ಬರೀ ಈರುಳ್ಳಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ ಅಷ್ಟನ್ನು ಹಾಕೋಬೋದು. ಇಲ್ಲಿ ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ, ಮತ್ತು ಸ್ವಲ್ಪ ಕರಿಬೇವು ಮತ್ತು 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೇನ. ಇದಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ಬದಲು ನೀವು ಹಸಿಮೆಣಸಿನ್ಕಾಯಿ ಹೆಚ್ಚಿದ್ದೂ ತೊಗೋಬೋದು. ಕಡಲೆ ಹಿಟ್ಟು ಹಾಕೊಂಡ್ಮೇಲೆ ಇದನ್ನು ಒಂದು ಸರಿ ಚಲೋದಂಗೆ ಈ ರೀತಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಇಲ್ಲಿ ನೀರಿನ ಅವಶ್ಯಕತೆ ಏನು ಜಾಸ್ತಿ ಬೇಡಂಗಿಲ್ಲ, ಯಾಕಂದರೆ ಎಲ್ಲ ತರಕಾರಿ ಒಳಗೂ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಇದು ಅಷ್ಟೇ ಕರೆಕ್ಟ್ ಆಗ್ತೈತಿ. ಈಗ ನಾನು ತರಕಾರಿ ಕ್ವಾಂಟಿಟಿ ಜಾಸ್ತಿ ಆಗೈತೆ, ಅದಕ್ಕೆ ನಾನು ಇಲ್ಲೇ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತೇನೆ. ಇದಕ್ಕೆ ನಾವೇನು ತರಕಾರಿ ಹಾಕೊಳ್ಳಂಗಿಲ್ಲಪ್ಪ ಅಂತಂದರೆ ಸ್ವಲ್ಪ ನೀರು ಹಾಕಿ ನಾದಬೇಕಾಗ್ತೈತಿ. ಇದನ್ನು ಈ ರೀತಿ ಹಿಟ್ಟು ಹಾಕೊಂಡ್ಮೇಲೆ ಸಾಫ್ಟಾಗಿ ನಾದ್ಕೋಬೇಕು. ಇದನ್ನು ಭಾಳ ಗಟ್ಟಿ ನಾದಬಾರ್ದು. ಈಗ ನಾವು ತಾಲಿಪಟ್ಟಿಗೆಲ್ಲ ನಾದ್ತೇವಲ್ಲ ಹಿಟ್ಟು, ಅಷ್ಟೇ ಸಾಫ್ಟ್ ಆಗಿರಬೇಕಿದು. ಈ ರೀತಿ ಆಗ್ತೈತಿ. ಇದು ನಾದ್ಕೊಂಡ್ಮೇಲೆ ನಾ ತೋರಿಸ್ತೇನೆ ಇಲ್ಲೇ ಎಷ್ಟು ಸಾಫ್ಟ್ ಆಗಿರ್ಬೇಕಂದ್ರೆ ನಾವು ಈಸಿಯಾಗಿ ತೊಗೊಂಡು ಇದು ರೊಟ್ಟಿ ತಟ್ಟುವಂಗಿರ್ಬೇಕು ನೋಡ್ರಿ. ಇಷ್ಟು ಸಾಫ್ಟ್ ಆಗಿರ್ಬೇಕು ಇದು ಹಿಟ್ಟು. ಈ ರೀತಿ ನಾದ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡೆ, ಅಥವಾ ಹೋಳ್ಗೆ ಶೀಟ್ ಪೇಪರ್ ಇರ್ತೈತಲ್ಲ ಅದನ್ನ ತೊಗೊಂಡೇನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದಕ್ಕೆ ನಾವು ಯಾವ ಗಾತ್ರಕ್ಕೆ ರೊಟ್ಟಿ ಮಾಡ್ತೇವಲ್ಲ ಅಷ್ಟು ಹಿಟ್ಟು ತೊಗೊಂಡು ಇದನ್ನು ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಸಿಯಾಗಿ ಈ ರೀತಿ ತಟ್ಕೊಬೋದು ನೋಡಿರಿ. ನಾವು ಸಣ್ಣದು ಬೇಕಂದ್ರೆ ಸಣ್ಣದು ಮಾಡ್ಕೋಬೋದು, ದೊಡ್ಡದು ಬೇಕಂದ್ರೆ ದೊಡ್ಡದನ್ನು ಮಾಡ್ಕೋಬೋದು. ಈ ರೀತಿ ತಟ್ಟಿದ ಮೇಲೆ ಒಂದು ಸರಿ ಹಂಚು ಕಾಯಕ್ಕೆ ಇಟ್ಬಿಡ್ಬೇಕು. ಮೀಡಿಯಮ್ ಫ್ಲೇಮ್ನಾಗನೇ ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಈಸಿಯಾಗಿ ರೊಟ್ಟಿನ ಬೆಂದಿಸ್ಕೋಬೋದು. ಈ ರೀತಿ ಹಾಕ್ಕೊಂಡು ಮೇಲೆ ಒಂದೊಂದು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಏನು ಬೇಕಾದರೂ ಹಾಕೋಬೋದು. ನಾವು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ 1-2 ನಿಮಿಷ ಒಂದು ಸೈಡ್ ಮತ್ತು 1-2 ನಿಮಿಷ ಒಂದು ಸೈಡ್ ಆರಾಮಾಗಿ ಇದನ್ನು ಬೆಂದಿಸ್ಕೋಬೋದು. ಈ ರೀತಿ ಪ್ರೆಸ್ ಮಾಡ್ಕೊತ ಬೆಂದಿಸಿದ್ರೆ ಸ್ವಲ್ಪ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ, ಇಲ್ಲ ಸಾಫ್ಟ್ ಬೇಕಂದ್ರೆ ಸಾಫ್ಟನ್ನು ಮಾಡ್ಕೋಬೋದು. ಈಸಿಯಾಗಿ ಮಾಡುವಂಥ ಒಂದು ಅವಲಕ್ಕಿ ರೊಟ್ಟಿ ರೆಸಿಪಿ ನೋಡ್ರಿ ಇದು. ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಇಲ್ಲ ಅಂದರೆ ಚಟ್ನಿ ಮೊಸರು ಜೊತೆನೂ ತಿನ್ಬೋದು ಇದನ್ನು. ಮತ್ತು ಇದನ್ನು ನಾವು ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಮಟನೂ ಸಾಫ್ಟಾಗೇ ಇರ್ತೈತಿ. ಸೊ ಇದು ಒಂದು ಹೆಲ್ದಿ ಅವಲಕ್ಕಿ ರೊಟ್ಟಿ ರೆಸಿಪಿ, ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ. ಸೊ ಬಿಸಿ ಬಿಸಿ ಇದ್ದಾಗನ ಸರ್ವ್ ಮಾಡಿರಿ. ಈ ಅವಲಕ್ಕಿ ರೊಟ್ಟಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ಸೊ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.